ನಮ್ಮ ಹಳ್ಳಿಯ 11 ತಿಂಗಳ ನಿಕ್ಕಿ ಎಂಬ ಪುಟ್ಟ ಮಗು ಹಳ್ಳಿಯ ಅಪ್ಪಟ ದಾರಿಯಿಂದ ಪಕ್ಕದ ಹೆದ್ದಾರಿಗೆ ಸಂತೋಷದಿಂದ ತನ್ನ ಪುಟ್ಟ ಚಿಕ್ಕ ಚಿಕ್ಕ ಅಂಬೆ ಕಾಲುಗಳನ್ನು ಒಂದರ ನಂತರ ಒಂದು ದಾರಿಯ ಮಧ್ಯದಲ್ಲಿ ಅಟ್ಟವಾಡುತ್ತಾ ಹೊರಟಿದ. ಅದೇ ಕ್ಷಣದಲ್ಲಿ ವೇಗವಾಗಿ ಬಂದ ಒಂದು ನೀಲಿ ಸ್ಪೋರ್ಟ್ಸ್ ಕಾರು ಇದ್ದೇ ಮಾರ್ಗದಲ್ಲಿ ಚಲಿಸುತ್ತಿತು. ಇದ್ದಕ್ಕಿದ್ದ ಹಾಗೆ ಮಗುವಿಗೆ ಡಿಕ್ಕಿ ಹೊಡೆದು ತಲೆಗೆ ಭಾರೀ ಪೆಟ್ಟಾಗಿ ರಕ್ತಸ್ರಾವವಾಗುತ್ತ ಮಗುವನ್ನು ದಾರಿಯ ಬದಿಗೆ ಆರಿಸಿತು. ಅಲ್ಲಿಯೇ ಸಮೀಪದ ಮರದ ಕೆಳಗೆ ಒಂದು ಹೆಣ್ಣು ಕರಡಿ ಶಾಂತವಾಗಿ ಪರಿಸರವನ್ನು ನೋಡುತ್ತಾ ಕುಳಿತಿತು. ಆಕಸ್ಮಿಕ ಅಪಘಾತ ಹಾಗೂ ಮಗುವಿನ ದುರ್ಬಲ ಅಸಹಾಯಕ ಸ್ಥಿತಿ ಕಂಡು ಕರಡಿಯ ಹೃದಯವನ್ನು ತಟ್ಟಿತು. ಆತುರದಿಂದ ಓಡಿಬಂದ ಆ ಕರಡಿ ತಕ್ಷಣ ಮಗುವನ್ನು ಎತ್ತಿಕೊಂಡು ಕರುಣೆಯಿಂದ ತನ್ನ ಎದೆಗೆ ಅಪ್ಪಿಕೊಂಡಿತು. ಅದೃಷ್ಟವಶಾತ್ ಅದೇ ರಸ್ತೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಹಾದು ಹೋಗುತ್ತಿತ್ತು. ಕರಡಿ ತನ್ನ ನಡವಳಿಕೆಯ ಮೂಲಕ ತುರ್ತು ಸಹಾಯವನ್ನು ಕೇಳಿತು. ಆಂಬ್ಯುಲೆನ್ಸ್ ಚಾಲಕ ಈ ವಿಚಿತ್ರ ದೃಶ್ಯ ನೋಡಿ ಆಶ್ಚರ್ಯದಿಂದ ನೋಡಿ ತಕ್ಷಣ ಆಂಬ್ಯುಲೆನ್ಸ್ ನಿಲ್ಲಿಸಿದನು. ಮಗುವಿನ ಗಂಭೀರ ಸ್ಥಿತಿಯನ್ನು ನೋಡಿ ಅವನು ಮಗುವನ್ನು ತೆಗೆದುಕೊಂಡು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದನು. ತುರ್ತು ಚಿಕಿತ್ಸೆಯ ನಂತರ ವೈದ್ಯರು ಮಗುವಿನ ಹೆತ್ತವರ ಬಳಿಗೆ ಬಂದು ನಿಮ್ಮ ಮಗು ಅಪಾಯದಿಂದ ಪಾರಾಗಿದೆ ಹೇಳಿದರು. ಧನ್ಯತೆಯ ಕಣ್ಣೀರಿನಿಂದ ತುಂಬಿದ ಅವರು ಕರಡಿಯ ಬಳಿಗೆ ಓಡಿಬಂದು ಆಕೆಯನ್ನು ಅಲಿಂಗಿಸಿದರು. ಭಾವುಕತೆಗೆ ಮಿತಿಯೇ ಇಲ್ಲದಂತೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಆ ಕ್ಷಣದಲ್ಲಿ ಅವರು ಆ ಕರಡಿಯನ್ನು ತಮ್ಮ ಮನೆಯೊಳಗೆ ಕರೆದುಕೊಂಡು ಹೋದರು. ಆ ದಿನದಿಂದ ಅದು ಅವರ ಕುಟುಂಬದ ಅಂಗವಾಯಿತು.